ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಎವ್ರಿವನ್, ನಮಸ್ಕಾರ. ಸರಳ ಸಲಹೆ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ. ಫ್ರೆಂಡ್ಸ್, ನಾನು ಇವತ್ತು ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಥರದೊಂದು ಡಿಸೈನ್ ತೋರಿಸಿದ್ದೆ. ಸನ್ಫ್ಲವರ್ ಮತ್ತೆ ಜಿಗ್ಜಾಗ್ ಕ್ರೋಶಾ ಡಿಸೈನ್ ತೋರಿಸಿದ್ದೆ. ಇದು ಸನ್ಫ್ಲವರ್ ಥರನೇ ಕಾಡೋ ಅಂಥದ್ದು. ಇದೇ ರೀತಿಲಿ ನಾನು ಬೀಡ್ಸ್ ಹಾಕೋದು ಹೇಗೆ ಇದರಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು 10 ನಂಬರ್ ಕ್ರೋಶಾ ನೀಡಲ್ಲು, ಈ 3 ಕಲರ್ ಇರುವಂಥ ದಾರ, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಈ ಸ್ಮಾಲ್ ಬೀಡ್ಸು, ಈ ಸ್ಮಾಲ್ ಬೀಡ್ಸ್ ಬದಲಾಗಿ ನೀವು ದಪ್ಪ ಬೀಡ್ಸು ತಗೊಂಡು ಹಾಕೋಬಹುದು. ಫ್ರೆಂಡ್ಸ್, ಮೊದಲಿಗೆ ಯೆಲ್ಲೋ ಕಲರ್ ದಾರ ತಗೊಂಡಿದ್ದೀನಿ ನಾನಿಲ್ಲಿ. ಫಸ್ಟ್ ಆರ್ಚ್ಗೆ ಚೈನ್ ಹಾಕೊಳ್ಳೋದಕ್ಕೆ ಇದನ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. 1 2 3 4 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್. 1 2 3 4 5 ಚೈನ್ ಹಾಕೊಳ್ಳಿ. ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ 1 2 3 4 5 ಚೈನು ಸಿಂಗಲ್ ಕ್ರೋಶದಲ್ಲಿ ಲಾಕ್. ನೋಡಿ, ಈ ತರ 5 ಚೈನ್ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಅಲ್ಲಿ ಮತ್ತೆ ನಾನು ಯೆಲ್ಲೋ ಕಲರ್ ದಾರನೇ ತಗೊಂಡಿದ್ದೀನಿ. ಇವಾಗ ಇದನ್ನ ಮತ್ತೆ ಲಾಕ್ ಮಾಡಿಕೊಂಡು ನೋಡಿ ಈ ತರ ಈ ಚೈನ್ ಏನು ಕಾಣಿಸ್ತಾ ಇದೆ, ಈ 5 ಚೈನ್ಗೆ 5 ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ, 2 3 4 5 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 5 ಸಿಂಗಲ್ ಕ್ರೋಶೆಟ್ ಹಾಕೊಂಡು ನೋಡಿ, ಇಲ್ಲಿ 1 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಲ್ವಾ, ಅದ್ರ ಮಧ್ಯೆ ನೀವು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಈ ತರ. ಮತ್ತೆ ನಾನಿಲ್ಲಿ 1 ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. 2 ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದ್ಮೇಲೆ ಆರ್ಚ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಈ ಪಕ್ಕದ ಚೈನ್ಗೆ ಬನ್ನಿ, 5 ಚೈನು, ಅದಕ್ಕೆ ಬಂದು ಆರ್ಚ್ ಹಾಕೊಳ್ಳಿ. 5 ಚೈನ್ಗೆ 14 ಡಬಲ್ ಕ್ರೋಶೆಟ್ ಹಾಕೋಬೇಕು. 1 2 3 12 13 14 ಅಂದ್ರೆ 14 ಡಬಲ್ ಕ್ರೋಶೆಟ್ ಆಯ್ತು. 14 ಡಬಲ್ ಕ್ರೋಶೆಟ್ ಆದ್ಮೇಲೆ ನೋಡಿ ಪಕ್ಕ ಚೈನ್ಗೆ ಹೋಗ್ಬಿಟ್ಟು ನೋಡಿ 2 ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. 2 ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಸಿಂಗಲ್ ಕ್ರೋಶ್ ಹಾಕೊಂಡಿರ್ತೀವಲ್ಲ ಬಟ್ಟೆಗೆ, ಅದಕ್ಕೆ ಇನ್ನೊಂದ್ಸತಿ ಅದ್ರ ಮೇಲೆ ಅದರೊಳಗೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ಇದಾದ್ಮೇಲೆ ಈ 5 ಚೈನ್ಗೆ 5 ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. 1 2 3 4 5 ಸಿಂಗಲ್ ಕ್ರೋಶೆಟ್ ಆಯ್ತು. ಈಗ ಮತ್ತೆ ಈ ಸಿಂಗಲ್ ಕ್ರೋಶೆಟ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಹೋಗಬೇಕು.
ಈಗ ಮತ್ತೆ ಈ ಪಕ್ಕದ ಚೈನ್ಗೆ ಹೋಗ್ಬಿಟ್ಟು 2 ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ಈ ಆರ್ಚ್ಗೆ 5 ಚೈನ್ಗೆ 14 ಡಬಲ್ ಕ್ರೋಶೆಟ್ ಹಾಕೋಬೇಕು. ಈ ಥರ ಹಾಕೊಂಡು ಹೋಗಬೇಕು. ನಾನು ಪೂರ್ತಿ ಹಾಕಿ ನಿಮಗೆ ಥರ್ಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ನಾನು ಪೂರ್ತಿಯಾಗಿ ಸೆಕೆಂಡ್ ಸ್ಟೆಪ್ ಹಾಕೊಂಡಿದ್ದೀನಿ. ಪಿಂಕ್ ಕಲರ್ ದಾರ ತೊಗೊಂಡಿದ್ದೀನಿ ನಾನು ಥರ್ಡ್ ಸ್ಟೆಪ್ಪಲ್ಲಿ. ಮತ್ತೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ನೋಡಿ, ಈ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ, ಈ ಚೈನ್ಗೆ ಫಸ್ಟ್ ಚೈನ್ಗೆ ಅದಕ್ಕೆ ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 1 2 3 4 5 5 ಚೈನ್ ಹಾಕೋತೀನಿ. 5 ಚೈನ್ ಹಾಕೊಂಡು ನೋಡಿ, ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡಿದ್ನಲ್ವಾ, ಅದೇ ಸಿಂಗಲ್ ಕ್ರೋಶ ಮೇಲೆ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ ಈ ಥರ. ಮತ್ತೆ ಇಲ್ಲಿ 2 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ ನಾನು. ಈ 2 ಸಿಂಗಲ್ ಕ್ರೋಶೆಟ್ ಮಧ್ಯೆ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋತೀನಿ. ಫ್ರೆಂಡ್ಸ್, ಒಂದು ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ನೋಡಿ, ಈ ತುದಿಗಲ್ವ ನಾನು ಯಾವಾಗಲೂ ಹಾಕೋತಿದ್ದು ಇನ್ನೊಂದು ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆಟ್ಟು, ಬಟ್ ನಾನು ಆ ಥರ ಹಾಕೋತಾ ಇಲ್ಲ. ಈ ಮಧ್ಯ ಇದೆಯಲ್ಲ, ಈ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಹಾಕೋತೀನಿ. ನೋಡಿ, ಈ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ, ಕಾಣಿಸ್ತಿದೆಲ್ಲ. ಈ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಆವಾಗಲೇ ಡಿಸೈನ್ ಚೆನ್ನಾಗಿ ಬರೋದು, ಇಲ್ಲ ಅಂದರೆ ಡಿಸೈನ್ ಚೆನ್ನಾಗಿ ಬರೋಲ್ಲ. 1 2 ನೋಡಿ, ಈ ಗ್ಯಾಪಲ್ಲೇ ಮಾಡಬೇಕು. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಬೇರೆ ಬೇರೆ ದಾರ ಇರುತ್ತಲ್ಲ ಅದು ಬಂದ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. 3 4 ನೋಡಿ, ಈ ಗ್ಯಾಪಲ್ಲಿ ಮೇಲ್ಗಡೆ ಗ್ಯಾಪಲ್ಲಿ ನಾನು ಮಾಡ್ತಾ ಇಲ್ಲ, ಕೆಳಗಡೆ ಗ್ಯಾಪಲ್ಲೇ ನಾನು ಮಾಡ್ತಾ ಇರೋದು. ಈ ಥರ ಅನ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಈ ಥರ 1 2 3 4 5 ಆಯಿತು. ಅಲ್ಲಿ ಎಷ್ಟು ಗ್ಯಾಪ್ ನಿಮ್ಗೆ ಸಿಗುತ್ತೋ ಅಷ್ಟು ಗ್ಯಾಪ್ಗೂ ನಿಮಗೆ ನೀವು ಹಾಕೋಬೇಕಾಗುತ್ತೆ. ಒನ್ 2 3 4 5 6 ಆಗಿದೆ. ಮತ್ತೆ ಈ ಗ್ಯಾಪಲ್ಲಿ ಮಧ್ಯೆ ಗ್ಯಾಪಲ್ಲೇ ಹಾಕೋಬೇಕು. ತುದಿ ಗ್ಯಾಪಲ್ಲಿ ಹಾಕೊಳಕ್ ಹೋಗ್ಬಿಡಿ, ಚೆನ್ನಾಗಿ ಬರಲ್ಲ ಡಿಸೈನು. ಒಂದೊಂದು ಡಿಸೈನು ಒಂದೊಂದು ಥರ ಮಾಡ್ಕೋಬಹುದು. ಎಲ್ಲ ಡಿಸೈನು ಬೇರೆ ಬೇರೆ ಥರ ಇರುತ್ತೆ. ಆ ಡಿಸೈನ್ ಯಾವ ಥರ ಮಾಡ್ತೀವೋ ಅದೇ ರೀತಿ ಮಾಡಿದ್ರೆ ಚಂದ. ಬೇರೆ ಥರ ನಾವು ಮಾಡಕ್ ಹೋದ್ರೆ ಅದು ಚೆನ್ನಾಗಿರಲ್ಲ. ನೋಡಿ, ಹೀಗೆ ನೋಡಿ, ಈ ಗ್ಯಾಪಲ್ಲೇ ನಾನು ಮಾಡ್ತಾ ಇರೋದು. ಕಾಣಿಸ್ತಿದೆಲ್ಲ ನಿಮಗೆ, ಗೊತ್ತಾಗ್ತಿದೆ. 13 ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಮಾಡಬೇಕಾದ್ರೆ, ಬಿಗಿನರ್ಸ್ಗೆ ಎಸ್ಪೆಷಲಿ. ನೀವು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನಿಧಾನಕ್ಕೆ ಮಾಡಿ. ನೋಡಿ, ಅದರೊಳಗೆ ತೂರ್ಸೋದು ಸ್ವಲ್ಪ ಕಷ್ಟ. ಈಗ ತಕ್ಕೊಂಡು 14 ಫ್ರೆಂಡ್ಸ್, ಇಲ್ಲಿ 14 ಗ್ಯಾಪಲ್ಲಿ ನಾನು ಹಾಕಿದ್ದೀನಿ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಗ್ಯಾಪ್ ಇಲ್ಲಿ ಸಿಗ್ತದೆ ನನಗೆ. ನೋಡಿ, ಈ ಗ್ಯಾಪಲ್ಲಿ ನೀವು ಹಾಕೋಬೇಕಾಗುತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ನ. ಒಟ್ಟು ಥರ್ಡ್ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ಇರುವಂಥ ದಾರ 15 ಡಬಲ್ ಕ್ರೋಶೆಟ್ ಹಾಕೋಬೇಕು. ನೆನಪಿರಲಿ, 15 ಡಬಲ್ ಕ್ರೋಶೆಟ್ ಆಯಿತು. 15 ಡಬಲ್ ಕ್ರೋಶೆಟ್ ಆದಮೇಲೆ ಈ 2 ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ, ಆ 2 ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ಈ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ.
ಇದಾದ್ಮೇಲೆ 1 2 3 4 5 5 ಚೈನ್ ಹಾಕೋಬೇಕು. 5 ಚೈನ್ ಹಾಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಈ ಬಟ್ಟೆ ಹಾಕೊಂಡಿರ್ತೀನಲ್ಲ ಸಿಂಗಲ್ ಕ್ರೋಶೆಟ್, ಅದರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಈ 2 ಸಿಂಗಲ್ ಕ್ರೋಶೆಟ್ ಕಾಣ್ತಾ ಇದೆಯಲ್ಲ ಪಕ್ಕದ ಚೈನಲ್ಲಿ, ಆ 2 ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಸೇಮ್ ಇದು ಹೇಗೆ ಮಾಡೋದ್ನೋ ಇದನ್ನು ಅದೇ ರೀತಿ ಹಾಕೊಂಡು ಹೋಗ್ಬೇಕು ನೀವು. ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರೋ ಥರನೇ ಮಾಡಿದ್ರೆ ಆ ಡಿಸೈನ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮಾಮೂಲಿ ಬೇರೆ ಥರ ಬಂದ್ಬಿಡುತ್ತೆ ಡಿಸೈನು. ಈ ಥರನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇದೇ ರೀತಿ ಇದನ್ನು ಹಾಕೋಬೇಕಾಗುತ್ತೆ. ನಾನು ಪೂರ್ತಿ ಹಾಕಿ ನಿಮಗೆ 4th ಸ್ಟೆಪ್ ತೋರಿಸ್ತೀನಿ. ನಾನು ಪೂರ್ತಿಯಾಗಿ ಥರ ಸ್ಟೆಪ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ 4th ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ಥರ ತೊಗೊಂಡಿದ್ದೀನಿ. ಈ ಚೈನ್ ಏನು ಕಾಣಿಸ್ತಾ ಇದೆ ಲಾಕ್ ಮಾಡಿಕೊಂಡು ಈ ಚೈನ್ಗೆ ನೀವು 5 ಸಿಂಗಲ್ ಕ್ರೋಶೆ ಹಾಕೊಳ್ಬೇಕು. 1 2 3 4 5 ಚೈನ್ಗೆ 5 ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ನೋಡಿ ಈ ಯೆಲ್ಲೋ ಕಲರ್ ಇರುವಂತದ್ದು 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ನಲ್ಲ, ಈ 2 ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆಟ್ ಆಯ್ತು. ಗೊತ್ತಾಯಿಲ್ಲ, ಈ ಗ್ಯಾಪ್ ಅಲ್ಲೇ ಮಧ್ಯ ಗ್ಯಾಪ್ ಅಲ್ಲೇನೆ ಹಾಕೋತಾ ಇದೀನಿ. ಇದೂನು ಕೂಡ 4th ಸ್ಟೆಪ್ ಕೂಡ ನೀವು ಇದೇ ರೀತಿ ಹಾಕೋಬೇಕು. ಥರ್ಡ್ ಸ್ಟೆಪ್ ಹೇಗೆ ಹಾಕೊಂಡ್ರು ಅದೇ ರೀತಿ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಈ ಗ್ಯಾಪ್ ಅಲ್ಲಿ ಕೆಳಗಡೆ ನೋಡಿ, ಇಲ್ಲ ಹಾಕೋತಾ ಇಲ್ಲ ನಾನು, ಇಲ್ಲಿ ಹಾಕೋತೀನಿ. ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ನೋಡಿ ಹೀಗೆ 1 2 3 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡು ನೋಡಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಅದರೊಳಗಿಂದ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು ಈ ತರ. ಇದಾದ್ಮೇಲೆ ನೋಡಿ ಪಕ್ಕದ ಡಬಲ್ ಕ್ರೋಶೆಟ್ಗೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಈ ತರ. ಇದಾದ್ಮೇಲೆ ಈ ದಾರ ತೆಕ್ಕೊಂಡು ಒಂದು ಬೀಡ್ ಹಾಕೊಳ್ಳಿ. ನೋಡಿ ಹೀಗೆ. ನೋಡಿ ನೆನಪಿರ್ಲಿ, ಈ ಸಿಂಗಲ್ ಕ್ರೋಶೆಟ್ಗೆ ನಾನು ಬೀಡ್ ಹಾಕೊಂಡಿದ್ದೀನಿ. ಮತ್ತೆ ಈ ಕಡೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ 1 2 3 ಚೈನ್ ಆದ್ಮೇಲೆ ನೋಡಿ ಇಲ್ಲೊಂದು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ, ಈ ಸಿಂಗಲ್ ಕ್ರೋಶೆಟ್ಗೆ ದಾರ ಇದ್ರೊಳಗೆ ಒಂದು ಹಾಕೊಂಡಿರ್ತೀನಲ್ಲ ಆ ದಾರದೊಳಗೆ ಹೋಗಿ ನೋಡಿ ಈ ತರ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಬಿಡಿ ಈ ತರ. ಮತ್ತೆ ಪಕ್ಕದ ಡಬಲ್ ಕ್ರೋಶೆಟ್ ಗ್ಯಾಪ್ ಇರೋದಕ್ಕೆ ಹೋಗಿ ಮಧ್ಯ ಗ್ಯಾಪ್ ಅಲ್ಲೇ ಹಾಕೋಬೇಕು, ತುದಿ ಗ್ಯಾಪ್ ಅಲ್ಲೇ ಹಾಕೋಬೇಡಿ. ನೋಡಿ ಈ ತರ ಒಂದು ಸಿಂಗಲ್ ಕ್ರೋಶೆಟ್ ಆಯ್ತು. ಆಮೇಲೆ ಬೀಡ್ ಹಾಕೊಳ್ಳಿ. ಈ ತರ. ಇದಾದ್ಮೇಲೆ ನೋಡಿ ಪಕ್ಕದ ಡಬಲ್ ಕ್ರೋಶೆಟ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ 1 2 3 ಚೈನು, ಮತ್ತೆ ಈ ಬೀಡ್ ಹತ್ರ ಇರೋ ಒಂದು ದಾರ, ಮತ್ತೆ ಈ ಕಡೆ ಒಂದು ದಾರ, ಈ ಎರಡಕ್ಕೂ ನೀವು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಆ ದಾರದೊಳಗೆ ತೂರಿಸ್ಕೊಂಡು ಮತ್ತೆ ಇಲ್ಲಿ ಈ ಗ್ಯಾಪಲ್ಲಿ ಪಕ್ಕದ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ದಾರ ತಕೊಂಡು ಇದೇ ಬೀಡ ಹಾಕೋತಾ ಇದೀನಿ. ನೋಡಿ ಹೀಗೆ. ಇದಾದ್ಮೇಲೆ ಮತ್ತೆ ಪಕ್ಕದ ಡಬಲ್ ಕ್ರೋಶೆಟ್ಗೆ ಹೋಗಿ ಮಧ್ಯ ಗ್ಯಾಪ್ಗೆ
ನೆನಪಿರಲಿ, ಮಧ್ಯೆ ಗ್ಯಾಪಲ್ಲೇ ನಾನು ಹಾಕ್ತಾ ಇರೋದು. ಇದೇ ರೀತಿ ಹಾಕಿದ್ರೇ ಚೆನ್ನಾಗಿ ಬರೋದು ನಿಮಗೆ. ತುದಿ ಗ್ಯಾಪ್ ಹಾಕಕ್ಕೆ ಹೋದ್ರೆ ಚೆನ್ನಾಗಿ ಬರಲ್ಲ ನಿಮಗೆ ಈ ಡಿಸೈನು. ಒಂದು, ಎರಡು, ಮೂರು ಚೈನು ಮತ್ತೆ ಈ ಬೀಡ ಒಂದು ದಾರ ಮತ್ತೆ ಈ ದಾರ, ಒಂದು ಸಿಂಗಲ್ ಕ್ರೋಶೆಟ್ ಮತ್ತೆ ಈ ದಾರ ಗ್ಯಾಪ್, ಇನ್ನೊಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಈ ದಾರನ ತೆಕ್ಕೊಳ್ಳಿ, ಇನ್ನೊಂದು ಬೀಡ ಹಾಕೊಳ್ಳಿ, ಒಂದು ಬೀಡ ಹಾಕೊಳ್ಳಿ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ಪಕ್ಕದ ಡಬಲ್ ಕ್ರೋಶೆಟ್ ಗ್ಯಾಪ್ ಹೋಗಿ, ಮತ್ತೆ ಒಂದು, ಎರಡು, ಮೂರು ಚೈನು, ಮತ್ತೆ ಈ ಬೀಡ್ ಹತ್ರ ಇರುವಂತ ಒಂದು ದಾರ, ಆಮೇಲೆ ಡಬಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ಲ ಗ್ಯಾಪಲ್ಲಿ ಅದು ಒಂದು ದಾರ, ಅದನ್ನು ತಕ್ಕೊಂಡು ಅದರೊಳಗಿಂದ ದಾರ ತಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್, ಈ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ ನೋಡಿ ಹೀಗೆ. ಇದಾದ್ಮೇಲೆ ಈ ದಾರ ತಕ್ಕೊಂಡು ಮತ್ತೆ ಬೀಡ್ ಹಾಕೊಳ್ಳಿ ಒಂದು, ಮತ್ತೆ ಈ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್, ಹೇಗೇನ್ ಒಂದು, ಎರಡು, ಮೂರು ಚೈನ್, ಎರಡು ದಾರ ಕಾಣಿಸ್ತದಲ್ಲ ಅದ್ರ ಮಧ್ಯ ಅದರೊಳಗಿಂದ ಇನ್ನೊಂದು ದಾರ ತೋರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಇದಾದ್ಮೇಲೆ ಮತ್ತೆ ಈ ಗ್ಯಾಪಲ್ಲಿ ನೋಡಿ ಈಗ ಇನ್ನೊಂದು ಬೀಡ್ ಹಾಕೊಂಡ್ಬಿಡೋಣ. ಬೀಡ್ ಹಾಕೊಂಡ್ಮೇಲೆ ಈ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್, ಒಂದು, ಎರಡು, ಮೂರು ಚೈನು, ಮತ್ತೆ ಈ ಬೀಡ್ ಹತ್ರ ಒಂದು ದಾರ ಈ ತರ ಹಾಕೋಬೇಕಾಗುತ್ತೆ. ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಫ್ರೆಂಡ್ಸ್ ನೋಡಿ, ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಬಿಡಿ. ಇದಾದ್ಮೇಲೆ ಈ ಗ್ಯಾಪ್ ಏನಿದೆ, ಈ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು ನೋಡಿ ಹೀಗೆ ಬರುತ್ತೆ. ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಮತ್ತೆ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಏನಂತೀವಿ, ಮತ್ತೆ ಈ 5 ಚೈನ್ ಇದೆಯಲ್ಲ, ಆ 5 ಚೈನ್ಗೆ ಮಾಮೂಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡು ಹೋಗ್ಬೇಕು. 5 ಚೈನ್ಗೆ 5 ಸಿಂಗಲ್ ಕ್ರೋಶೆಟ್, 1, 2, 3, 4, 5. ಫೈವ್ ಚೈನ್ ಆಯಿತು. 5 ಚೈನ್ ಆದಮೇಲೆ ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶೆಟ್, ಎರಡರ ಮಧ್ಯೆ ಹಾಕೊಂಡಿದ್ದೀನಲ್ಲ ಸಿಂಗಲ್ ಕ್ರೋಶೆಟ್, ಎಲ್ಲ ಸಿಂಗಲ್ ಕ್ರೋಶೆಟ್ ಫಿಲಪ್ ಮಾಡ್ಕೊಂಡು ಹೋಗಿ. ಈ ನೆರಿಗೆ ಅಂತಿರಲ್ಲ ಅದೆಲ್ಲ ಏನು ಬರಲ್ಲ ಎಲ್ಲ ಸ್ಟೆಪ್ಪಲ್ಲೂ. ಮತ್ತೆ ಇಲ್ಲೊಂದು ಇದು ಒಂದು 2 ಸಿಂಗಲ್ ಕ್ರೋಶೆಟ್ ಆದ್ಮೇಲೆ 5 ಸಿಂಗಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಈ 2 ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಗ್ಯಾಪ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಫ್ಲವರ್ ಹಾಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಈ 2 ಸಿಂಗಲ್ ಕ್ರೋಶೆಟ್ ಅಲ್ಲಿ ನೀವು ಫ್ಲವರ್ ಹಾಕೊಳ್ಳೋಂಗಿಲ್ಲ. 3ನೇ ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀರಲ್ಲ ಅಲ್ಲಿ ನೀವು ಫ್ಲವರ್ ಹಾಕೊಳ್ಳಿ. ನೋಡಿ ಈ ತರ ಬರುತ್ತೆ ಡಿಸೈನ್. ನಿಮಗೆ ಸ್ಮಾಲ್ ಬೀಡ್ಸ್ ಹಾಕೊಂಡಿದ್ದೀನಲ್ವಾ ಮಧ್ಯ, ನೀವು ಅದಕ್ಕಿಂತ ದಪ್ಪಾಗಿರೋಂಥ ಬೀಡ್ಸು ಹಾಕೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಕ್ರಿಸ್ಟಲ್ ಬೀಡು ಹಾಕೋಗ್ಬೋದು, ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ತ್ರಿಬಲ್ ಆರ್ಚ್ ಇರೋಂಥ ಡಿಸೈನ್ ಇದು,
ತುಂಬ ಚೆನ್ನಾಗಿ 3 ಕಲರ್ ಸೀರೆ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನ್ ನಿಮಗೆ. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಯೆಲ್ಲೋ ಕಲರ್ ಇರುವಂಥ ದಾರದಲ್ಲಿ 5 ಚೈನ್ ಹಾಕೊಂಡೋಗಿದ್ದೀನಿ ಲಾಕ್ ಮಾಡಿಕೊಂಡು. ಮತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು ಅದಕ್ಕೇನೆ ಈ 5 ಚೈನ್ಗೆ 5 ಸಿಂಗಲ್ ಕ್ರೋಶೆಟ್ ಹಾಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆಟ್ ಹಾಕೊಂಡು 14 ಈ 5 ಚೈನ್ಗೆ 14 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಈ ಚೈನಲ್ಲಿ 2 ಡಬಲ್ ಕ್ರೋಶೆಟ್ ಹಾಕೊಂಡು ಇಲ್ಲಿ ನಾನು 5 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಥರ್ಡ್ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ಇರೋ ದಾರದಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು 5 ಚೈನ್ ಹಾಕೊಂಡಿದ್ದೀನಿ. ನೆನಪಿರಲಿ 5 ಚೈನ್ ಹಾಕೊಂಡಿದ್ದೀನಿ, ಸಿಂಗಲ್ ಕ್ರೋಶೆಟ್ ಹಾಕೊಂಡಿಲ್ಲ ನಾನು. 5 ಚೈನ್ ಹಾಕೊಂಡು ಈ ಮಧ್ಯ ಗ್ಯಾಪಲ್ಲಿ ಮಿಡ್ಲ್ ಇದೆಯಲ್ಲ, ಈ ಮಧ್ಯ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 15 ಡಬಲ್ ಕ್ರೋಶೆಟ್ಗೆ 15 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಎಲ್ಲಾ ಗ್ಯಾಪು ಫಿಲ್ ಮಾಡ್ಕೊಂಡಿದ್ದೀನಿ, ಒಂದು ಗ್ಯಾಪು ಬಿಟ್ಟಿಲ್ಲ ನಾನು. ಮತ್ತೆ ಗ್ರೀನ್ ಕಲರ್ ಇರುವಂತ 4th ಸ್ಟೆಪ್ಪಲ್ಲಿ ನಾನು ಇಲ್ಲಿ ಲಾಕ್ ಮಾಡಿಕೊಂಡು ಪಿಂಕ್ ಕಲರ್ 5 ಚೈನ್ ಹಾಕೊಂಡಿದ್ನಲ್ಲ ಅದಕ್ಕೆ ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ನೋಡಿ ಈ ತರ ಗ್ಯಾಪ್ ಬರಬೇಕು ಕುಚ್ಚು ಹಾಕಕ್ಕೆ. 5 ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶೆಟ್, ಇಲ್ಲೊಂದು ಸಿಂಗಲ್ ಕ್ರೋಶೆಟ್, ಇಲ್ಲೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು 3 ಚೈನ್ ಹಾಕೊಂಡು ಅದೇ ಬ್ಯಾಕ್ ಬಂದು ಅದೇ ಸಿಂಗಲ್ ಕ್ರೋಶೆಟ್ಗೆ ಮತ್ತೆ ಇನ್ನೊಂದ್ಸತಿ ಸಿಂಗಲ್ ಕ್ರೋಶೆಟ್ ಹಾಕೊಂಡು ಇಲ್ಲಿ ಪಕ್ಕದ ಇದೆಯಲ್ಲ ಗ್ಯಾಪು ಡಬಲ್ ಕ್ರೋಶೆಟ್ ಅಲ್ಲಿ ಹಾಕೊಂಡಿದ್ದೀನಿ. ನಾನು ಇದನ್ನು ಅಷ್ಟೇ ತುದಿಲಿ ಹಾಕೊಂಡಿಲ್ಲ, ನಾನು ಆ ಗ್ಯಾಪಲ್ಲಿ ನಾನು ದಾರ ಹಾಕೊಂಡಿಲ್ಲ, ಈ ಮಧ್ಯ ಮಿಡ್ಲ್ ಇದೆಯಲ್ಲ ಅಲ್ಲೇನ ಹಾಕೊಂಡಿದ್ದೀನಿ. ಥರ್ಡ್ ಸ್ಟೆಪ್ಪು 4th ಸ್ಟೆಪ್ಪು ಎರಡೂ ನಾನು ಮಿಡ್ಲಲ್ಲೇ ಹಾಕೊಂಡಿದ್ದೀನಿ. ಮತ್ತೆ ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಬೀಡ್ ಹಾಕೋಬೇಕು. ಬೀಡ್ ಹಾಕೊಂಡಾದ್ಮೇಲೆ ಮತ್ತೆ ಇಲ್ಲೊಂದು ಲಾಕ್ ಮಾಡ್ಕೋಬೇಕು ಪಕ್ಕದ ಡಬಲ್ ಕ್ರೋಶೆಟ್ಗೆ ಹೋಗಿ. ಮತ್ತೆ 3 ಚೈನು ಬ್ಯಾಕ್ ಬಂದು ಅದೇ ಸಿಂಗಲ್ ಕ್ರೋಶೆಟ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡು ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಮತ್ತೆ ಬೀಡು ಈ ತರ ಹಾಕೋತಾ ಹೋಗಬೇಕು. ನಾನು ಈ ಗ್ಯಾಪಲ್ಲಿ ಕುಚ್ಚು ಹಾಕಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನು. ಫೈನಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಈ ಭಾಗದಲ್ಲಿ ನಾನು ಕುಚ್ಚು ಹಾಕೊಂಡಿದ್ದೀನಿ. ಪಿಂಕ್ ಮತ್ತೆ ಗ್ರೀನ್ ಕಲರ್ ದಾರಕ್ಕೆ ಮಾತ್ರ ನಾನು ಕುಚ್ಚು ಹಾಕೊಂಡಿರೋದು, ಅದಕ್ಕೆ ಅಷ್ಟಕ್ಕೆ ಮಾತ್ರ ನಾನು ಜಾಗ ಬಿಟ್ಟಿದ್ದೆ. ಹಾಗಾಕೊಂಡ್ರೆ ಚೆನ್ನಾಗಾಗೋದು, ಅಂದ್ರೆ ಚೆನ್ನಾಗಿ ಬರೋದು ಡಿಸೈನು. ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ, ಅಷ್ಟು ದಪ್ಪ ಬರುತ್ತೆ ಇದು ಸ್ವಲ್ಪ. ಫ್ರೆಂಡ್ಸ್ ನಾನು ಈ ಡಿಸೈನ್ ಅಲ್ಲಿ ಎಲ್ಲ ಈ ಮಧ್ಯ ಗ್ಯಾಪ್ ಅಲ್ಲಿ ಬೀಡ್ಸ್ ಹಾಕೊಂಡಿದ್ದೀನಿ, ಒಂದೊಂದು ಬೀಡ್ಸು. ಬಟ್ ಒಂದೇ ಬೀಡ್ಸ್ ಹಾಕಿರೋಂಥ ಡಿಸೈನು ನೋಡಿ ಈ ತರನು ನೀವು ಹಾಕೋಬಹುದು. ಮಧ್ಯ ಮಾತ್ರ ನಾನು ಒಂದು ಬೀಡ್ಸ್ ಹಾಕೊಂಡಿದ್ದೀನಿ. ಆ ಕಡೆ ಈ ಕಡೆ ನೋಡಿ, ಈ ಕಡೆ ಗ್ಯಾಪಲ್ಲೆಲ್ಲ ಯಾವುದು ಬೀಡ್ಸ್ ಹಾಕೊಂಡಿಲ್ಲ. ನೋಡಿ ಈ ತರನು ನೀವು ಹಾಕೋಬಹುದು. ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ತರ ಬೇಕಾದ್ರೂ ನೀವು ಹಾಕೋಬಹುದು. ಈ ಡಿಸೈನ್ ಒಂದ್ಸತಿ ಸೀರೆಗೆ ಹಾಕಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಫ್ರೆಂಡ್ಸ್ ನನ್ನ ಈ ತ್ರಿಬಲ್ ಆರ್ಚ್ ಇರುವಂತ ಜಿಗ್ಜಾಗ್ ಫ್ಲವರ್ ಸನ್ಫ್ಲವರ್ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.